ಕೈಕೊಟ್ಟ ಮುಂಗಾರು ವಿವಿಧ ಬೆಳೆ ನಾಶ, ಹೇಮಾವತಿ ನಾಲೆಗಳಿಗೆ ತಕ್ಷಣ ನೀರು ಹರಿಸಿ ರೈತರ ಹಿತ ಕಾಪಾಡಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಪಿ. ಶ್ರೀಧರ್ ಗೌಡ ಆಗ್ರಹ. ಅರಕಲಗೂಡು ತಾಲೂಕಿನಲ್ಲಿ ಹೇಮಾವತಿ ನಾಲೆಗಳಿಗೆ ಕೂಡಲೇ ನೀರು ಹರಿಸಿ ರೈತರ ಹಿತ ಕಾಪಾಡಬೇಕು ಅಂತ ಅರಕಲಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ಆಗ್ರಹಿಸಿದ್ದಾರೆ. ರೈತರೊಂದಿಗೆ ಗೊರೂರು ಹೇಮಾವತಿ ಜಲಾಶಯ ಯೋಜನೆಯ ಮುಖ್ಯ ಇಂಜಿನಿಯರ್ ಭೀಮಪ್ಪ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿರ್ತಕ್ಕಂತಹ ಅವರು ಹೇಮಾವತಿ ಜಲಾಶಯ ನಿರ್ಮಾಣದಿಂದ ಅತ್ಯಧಿಕ ಮುಳುಗಡೆ ಹಾಗೂ ಭೂಸ್ವಾಧೀನಕ್ಕೆ ಒಳಗಾದ ಅರಕಲಗೂಡು ತಾಲೂಕಿನ ಸಾವಿರಾರು ರೈತರು ಮತ್ತೆ ಜಮೀನು ಕಳೆದುಕೊಂಡ ಸಂತ್ರಸ್ತರಿದ್ದಾರೆ. ಆದರೆ ಯೋಜನೆಯ ಲಾಭ ಮಾತ್ರ ಈ ಭಾಗದ ರೈತರಿಗೆ ಸಮರ್ಪಕವಾಗಿ ದೊರಕ್ತಾ ಇಲ್ಲ ಅಂತ ಶ್ರೀಧರ್ ಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ವರ್ಷ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ತಾಲೂಕಿನಾದ್ಯಂತ ವಿವಿಧ ಬೆಳೆಗಳು ಒಣಗಿ ನಾಶವಾಗಿದ್ದಾವೆ, ಕೆರೆಕಟ್ಟೆಗಳು ಬರಿದಾಗಿದ್ದು ಅಂತರ್ಜಲ ಮಟ್ಟ ಕೂಡ ಕುಸಿತಾ ಇದೆ. ಇನ್ನು ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಮತ್ತೆ ಮೇವಿನ ಕೊರತೆ ಎದುರಾಗಿದೆ. ಇತ್ತೀಚಿನ ಮಳೆಯಿಂದ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣವೇ ನೀರು ಬಿಟ್ಟು ಮೊದಲು ಕೆರೆಕಟ್ಟೆಗಳನ್ನ ತುಂಬಿಸಬೇಕು ಮತ್ತೆ ನಾಲೆಗಳ ಮೂಲಕ ಕೃಷಿ ಭೂಮಿಗೆ ನೀರು ಹರಿಸಿ ಬೆಳೆಗಳನ್ನ ಉಳಿಸಬೇಕು ಅಂತ ಒತ್ತಾಯಿಸಿದರು. ಇನ್ನು ರೈತರ ಮನವಿ ಸ್ವೀಕರಿಸಿ ಮಾತನಾಡಿದ ಗೊರೂರು ಹೇಮಾವತಿ ಜಲಾಶಯ ಯೋಜನೆಯ ಮುಖ್ಯ ಇಂಜಿನಿಯರ್ ಭೀಮಪ್ಪ ನಾಯ್ಕ ಅವರು ಇದೇ ತಿಂಗಳ 5ರಂದು ಜಿಲ್ಲಾಧಿಕಾರಿ ಹಾಗೂ ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಪ್ರಸ್ತುತ ಮೊದಲ ಆದ್ಯತೆಯಾಗಿ ಕುಡಿಯಲು ಹಾಗೂ ಕೆರೆಕಟ್ಟೆಗಳನ್ನು ತುಂಬಿಸುವ ಕುರಿತು ಚರ್ಚೆ ನಡೆಯಲಿದೆ. ಜಲಾಶಯಕ್ಕೆ ಹೆಚ್ಚಿನ ನೀರು ಸಂಗ್ರಹವಾದರೆ ಬೆಳೆಗಳಿಗೆ ನೀರು ಹರಿಸುವ ಬಗ್ಗೆ ಪ್ರಾದೇಶಿಕ ಆಯುಕ್ತರ ಅಧಿಕಾರ ವ್ಯಾಪ್ತಿಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುತ್ತೆ. ರೈತರ ಮನವಿಯನ್ನ ಸಭೆಯಲ್ಲಿ ಪ್ರಸ್ತಾಪಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತಕ್ಕಂಥ ಭರವಸೆಯನ್ನು ನೀಡಿದರು. ಮುಖಂಡರಾದ ಸೋಮಶೇಖರ್, ದಶರಥ್, ಮಾದೇಶ್, ಗುರು, ಹೂವಣ್ಣ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು. ನಮ್ಮ ತಾಲೂಕಿನಲ್ಲಿ ಡ್ಯಾಮ್ ಇರೋದ್ರಿಂದ ಸರ್ ನಮಗೆ ಇನ್ನ ಈ ವರ್ಷ ಮಳೆ ಕಡಿಮೆ ಇದೆ, ಒಪ್ಕೊಳ್ತೀವಿ. ಬಟ್ ಬರೋ ವರ್ಷಗಳಲ್ಲಿ ಡ್ಯಾಮ್ ತುಂಬಿದಂತ ಸಂದರ್ಭಗಳಲ್ಲಿ ನಮ್ಮ ತಾಲೂಕಿಗೆ 2 ಬೆಳೆಗೆ ಅವಕಾಶ ಕೊಡಬೇಕು ಸರ್ ನೀವು ದಯಮಾಡಿ. ಯಾಕೆ ಅಂತಂದ್ರೆ ಡ್ಯಾಮ್ ಇರೋದೇ ನಮ್ಮ ತಾಲೂಕಲ್ಲಿ, ಜೊತೆಗೆ ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರು ನಮ್ಮ ತಾಲೂಕಿನವರು. ಇನ್ನೂ ಎಷ್ಟೋ ಜನ ನಿರಾಶ್ರಿತರಾಗಿದ್ದಾರೆ, ಇನ್ನೂ ಅವ್ರಿಗೆ ಭೂಮಿ ಸೆಟಲ್ಮೆಂಟ್ಗಳಾಗಿಲ್ಲ, ಒದ್ದಾಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಒಳಗಡೆ ನಮ್ಮ ತಾಲೂಕಿಗೆ 2 ಬೆಳೆಗೆ ಅವಕಾಶ ಮಾಡಿಕೊಡ್ಲೇಬೇಕು ಸರ್. ಹಿಂದೆ ಏನಿತ್ತು ಅದು ನನಗೆ ಗೊತ್ತಿಲ್ಲ ಸರ್, ಬಟ್ ಇನ್ನು ಮುಂದಕ್ಕೆ ನಮ್ಮ ಹೋರಾಟ ಇದೊಂದು ಇದ್ದೇ ಇರ್ತದೆ ಸರ್. 2 ಬೆಳೆಗೆ ಅವಕಾಶ ಕೊಡಬೇಕು. ಈ ಹೇಮಾವತಿ ನದಿ ನೀರು ನಮ್ಮ ತಾಲೂಕಿರ್ತಕ್ಕಂಥ ಡ್ಯಾಮ್ ಇದು, ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರು ನಾವು. ಹಂಗಾಗಿ ಇನ್ನು ಮುಂದಿನ ವರ್ಷಗಳಲ್ಲಿ ಸರ್ 2 ಬೆಳೆಗೆ ಅವಕಾಶ ಕೊಡ್ಲೇಬೇಕು ನೀವು ದಯಮಾಡಿ. ಇದು ನಂದೊಂದು ನಮ್ಮ ತಾಲೂಕಿನ ಎಲ್ಲ ರೈತ ವರ್ಗದ ಪರವಾಗಿ ನನ್ನ ಮನವಿ. ದಯಮಾಡಿ ಡ್ಯಾಮ್ ಡಿಸೈನ್ ಆಗಿರೋದು ಖಾರಿಫ್ ಸೀಸನ್ ಅಷ್ಟೇ ಅಂತ ಆಗಿದೆ ಸರ್. ಜಮೀನಿಯಲ್ಲಿ ನಮ್ಮಲ್ಲಿ ಇಲ್ಲ. ಹೇಮಾವತಿ ಡ್ಯಾಮಿಗೆ ನಾವು ಬೇಸಿಗೆ ಬೆಳೆಗೆ ನೀರು ಕೊಡಬೇಕಂತ ಕ್ಷೇತ್ರದ ರೈತರು ಬಂದು ನಮಗೆ ಮನವಿ ಕೊಟ್ಟಿದ್ದಾರೆ. ಈ ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ. ಅವರ ಡಿಮ್ಯಾಂಡ್ ನಾನು ಈಗ ಕುಡಿಯುವ ನೀರು ಮತ್ತು ಕೆರೆ ಕಟ್ಟೆಗಳನ್ನು ತುಂಬಿಸೋದು ಹಾಗೂ ನಮಗೆ ನೀರಾವರಿಗೆ ನೀರು ಬಿಡ್ರಿ ಅಂತ ಇವತ್ತು ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತು ಈಗ ಹಿಂದೆ ನಮ್ಮ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲ ಶಾಸಕರ ಒಂದು ಸಭೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ 5ನೇ ತಾರೀಕು ಇಟ್ಕೊಂಡಿದ್ದೀವಿ. ಅಲ್ಲಿ ಎಲ್ಲ ಜನಪ್ರತಿನಿಧಿ ಶಾಸಕರು ಏನು ನಮ್ಮ ಸಲಹೆ ಸೂಚನೆಗಳು ಕೊಡ್ತಾರೆ. ಆ್ಯಕ್ಚುಲಿ ಇದುವರೆಗೆ ನಮ್ಮ ನೀರು ಬಿಡುವುದ ಒಂದು ಅಧಿಕಾರ ನಮ್ಮ ಪ್ರಾದೇಶಿಕ ಆಯುಕ್ತರಿಗೆ ಇರೋದ್ರಿಂದ ಅವರ ಗಮನಕ್ಕೆ ತರ್ತೀವಿ. ಮತ್ತು ಜೊತೆಗೆ ಇದು ಅವ್ರ ಗಮನಕ್ಕೆ ತಂದು ಮುಂದೆ ನಾವು ಈ ಕ್ರಮವನ್ನು ತಗೊಳ್ತೀವಿ. ಅದೇ ಜೊತೆಗೆ ನಮಗೆ ಹೆಚ್ಚಿನ ನೀರು ನಮ್ಮ ಜಲಾಶಯಕ್ಕೆ ಬಂತು ಅಂತಂದರೆ ಅದಕ್ಕೆ ICC ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಒಂದು ICC ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗಲ್ಲಿ ನಾವು ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ರೈತರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದನ್ನ ನಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಕೆರೆ ಕಟ್ಟೆಗಳೆಲ್ಲ ಕೂಡ ಒಣಗಿ ಹೋಗಿ ಅಂತರ್ಜಲ ಕೂಡ ಬತ್ತಿ ಹೋಗಿರೋದನ್ನ, ಇಂತಹ ಒಂದು ಪರಿಸ್ಥಿತಿಯನ್ನ ನಾವೆಲ್ಲ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಮಾಣದ ಮಳೆ ಆಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಹರ್ಷದಾಯಕವಾದಂಥ ವಿಚಾರ. ಹಾಗಾಗಿ ಇವತ್ತು ನಮ್ಮ ಸಕಲೇಶ್ಪುರ ಆಗ್ಬೋದು, ಚಿಕ್ಕಮಗಳೂರು ಭಾಗ ಮತ್ತು ಕೊಡಗು ಭಾಗದಲ್ಲಿ ಸ್ವಲ್ಪ ಮಟ್ಟಿನ ಮಳೆ ಬೀಳ್ತಾ ಇರೋದ್ರಿಂದ ನಮ್ಮ ಹೇಮಾವತಿ ಡ್ಯಾಮ್ಗಾಗಿರ್ಬೋದು, ಹಾರಂಗಿ ಡ್ಯಾಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಿಗೆ ಆಗಿದೆ. ಡ್ಯಾಮ್ಗೆ ನೀರು ಬರ್ತಾ ಇರೋದ್ರಿಂದ ನಾವು ಇವತ್ತು ನಮ್ಮ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ರೈತರ ಪರವಾದಂಥ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಅಂತ ಹೇಳಿ ಬಂದಂಥದ್ದು. ಈಗ ಏನು ಕೆರೆ ಕಟ್ಟೆಗಳು ನೀರಿಲ್ದೇನೆ ಬತ್ತಿ ಹೋಗ್ತಿದ್ದಾವೆ, ಅವುಗಳಿಗೆ ಈ